ಪ್ರಿಯ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ಮಜ್ಜಿಗೆ ಹುಳಿ ಮೇಲಾರು ಮಾಡೋದು ಹೇಗೆ ನೋಡ್ಕೊಳ್ಳೋಣ. ನಾನಿವತ್ತು ತೊಂಡೆಕಾಯಿ ಮೇಲಾರ ಮಾಡ್ತಾ ಇದ್ದೇನೆ. ಮೇಲಾರ ಅಂದರೆ ಮಜ್ಜಿಗೆ ಹುಳಿ. ಅದಕ್ಕಾಗಿ ತೊಂಡೆಕಾಯಿಯನ್ನು ಬೇಯಿಸಿಟ್ಟಿದ್ದೇನೆ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಆದರೆ ಒಳ್ಳೆಯದಾಗುತ್ತೆ. ಹಸಿ ತೆಂಗಿನಕಾಯಿ ರುಬ್ಬಿಟ್ಟಿದ್ದೇನೆ. ಸ್ಟವ್ ಹಚ್ತಾ ಇದ್ದೇನೆ. ರುಬ್ಬಿದ ತೆಂಗಿನಕಾಯಿಗೆ ತೊಂಡೆಕಾಯಿ ಹೋಳನ್ನು ಹಾಕ್ತಾ ಇದ್ದೇನೆ. ತೊಂಡೆಕಾಯಿ ಜೊತೆ 1 ಸ್ಪೂನು ಮೆಂತ್ಯಕಾಳು ಹಾಕಿದ್ದೇನೆ. ಕೆಲವರು ಮೆಂತ್ಯಕಾಳು ಬೇಕಾದರೆ ಹಾಕ್ಬೋದು, ಬೇಡದಿದ್ದು ಬಿಡ್ಬೋದು. ಎಲ್ಲ ಮಜ್ಜಿಗೆ ಹುಳಿಗೂ ಮೆಂತ್ಯ ಹಾಕಲ್ಲ. ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ತೊಂಡೆಕಾಯಿ ಬೇಯಿಸಿಟ್ಟ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಖಾರ ಪುಡಿ ಇಲ್ಲ ಹಸಿಮೆಣಸು ಹಾಕಿದ್ರು ಆಗುತ್ತೆ. ನಾನಿಲ್ಲಿ ಖಾರ ಪುಡಿಯನ್ನು ಬಳಸ್ತಾ ಇದ್ದೇನೆ. ಆಮೇಲೆ ಮಜ್ಜಿಗೆ ಸೇರಿಸ್ತಾ ಇದ್ದೇನೆ. ಇದು ಅರ್ಧ ಹುಳಿ ಮಜ್ಜಿಗೆ, ಅರ್ಧ ಸಿಹಿ ಮಜ್ಜಿಗೆ. ಇವತ್ತಿನ ಮಜ್ಜಿಗೆ ಇದು. ಹುಳಿ ಮಜ್ಜಿಗೆಯಲ್ಲಿ ಮಾಡಿದಷ್ಟು ಎಲ್ಲರೂ ಚೆನ್ನಾಗಿ ಬರುತ್ತೆ. ಇದು ಯಾವತ್ತೂ ಕುದಿಬಾರ್ದು. ಒಂದು ಕುದಿಯುವ ಹಂತಕ್ಕೆ ಬಂದರೆ ಸಾಕು. ಮಜ್ಜಿಗೆ ಹಾಕಿರೋ ಕಾರಣ ಕುದಿಸ್ಬಾರ್ದು ಇದನ್ನು. ಬೇಸಿಗೆ ಕಾಲದಲ್ಲಿ ಊಟಕ್ಕೆ ಭಾರಿ ಒಳ್ಳೆಯದು. ನಾವು ತರಕಾರಿ ಸಾಂಬಾರು ಮಾಡಿದರೆ ಅದು ಅಷ್ಟು ಸೇರಲ್ಲ. ನಮ್ಮ ಬೇಸಿಗೆಯಲ್ಲಿ ನೀರು ಕುಡಿದೇ ಹೊಟ್ಟೆ ತುಂಬುತ್ತೆ. ಇದು ಮೇಲಾರಾದರೆ ಒಳ್ಳೆಯದಿರುತ್ತೆ. ನೋಡಿ, ಕುದಿ ಬರುವ ಹಂತಕ್ಕೆ ಬಂತು. ಇಲ್ಲಿಗೆ ಸಾಕು. ಒಳ್ಳೆ ಘಮ ಬರ್ತಾ ಇದೆ. ತೊಂಡೆಕಾಯಿ ಮೇಲಾರ. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.